ಹಬ್ಬ ಬೇರೆ ಹತ್ರ ಬರ್ತಿದೆ, ಬಟ್ಟೆ ತಗೋಬೇಕಂದ್ರೆ ದುಡ್ಡಿಲ್ಲ. ಇವನೇನು ಮಾರ್ನಿಂಗ್ ಇಂದ ಕಾಲೇ ಮಾಡಿಲ್ಲ. ಹಲೋ, ಎಲ್ಲಿದೆ ಮಚ್ಚ? ಮನೆ ಹತ್ರ ಇದ್ದೆ ಲೇ. ನಾನೇ ನಿನ್ ಕಾಲ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನನಗ ಎದಕ್ಲೆ ಏನಾಯ್ತು? ಲೇ ಮಚ್ಚ, ನಿನ್ ಹತ್ರ ಒಂದ್ ಜೊತೆ ಒಳ್ಳೆ ಬಟ್ಟೆ ಇದಾವ? ಅದು ಕೂಡ ಕೇಳ್ಬೇಕಾ? ಬಂದ್ ತಗೊಂಡ್ ಹೋಗ್ಬಾಲೆ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಗೂ ಹೋಗ್ತಾ ಇಲ್ಲ ಲೇ, ಹಬ್ಬ ಬರ್ತಾ ಇದೆಯಲ್ಲ ಅದಕ್ಕೆ. ಹಬ್ಬಕ್ಕೆ ಆ ಹಳೆ ಬಟ್ಟೆ ಹಾಕೊಂತ್ಲೆ. ಹೊಸ ಬಟ್ಟೆ ತಗೊಳ್ಳುವಷ್ಟು ದುಡ್ಡಿಲ್ಲ ಮಚ್ಚ ಇವಾಗ. ಮತ್ತೆ ನನಗೆ ಹೇಳ್ಬೇಕಲ್ಲೇ. ಏನ್ಲೇ, ನಿನ್ ಹತ್ರ ದುಡ್ಡು ಏನಾದ್ರು ಜಾಸ್ತಿ ಇದಾವ? ಹಂಗೇನಿಲ್ಲಲೇ, 2 ಜೊತೆ ಬಟ್ಟೆ ತಗೋಬೇಕಂತ ದುಡ್ಡು ಸೇವ್ ಮಾಡಿದ್ದೆ. ಹೆಂಗಿದ್ರು ನಿನಗೂ ಬೇಕು ಅಂತಿದೆಯಲ್ಲ, ನೀನೊಂದ್ ಜೊತೆ ನಾನೊಂದ್ ಜೊತೆ ತಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಲೇ ಮಚ್ಚ. ಲೇ, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಹಾಕ್ಲೆ. ಸರಿ, ಮನೆ ಹತ್ರನೇ ಇರು, ಬರ್ತಿದ್ದೀನಿ. ಜೀವನದಲ್ಲಿ ಜಾಸ್ತಿ ಸಮಯ ನಿನ್ ಜೊತೆ ಇರುವವನೇ ನಿಜವಾದ ಸ್ನೇಹಿತ. ಕಡಿಮೆ ಸಮಯ ಇದ್ರೂ ಕೂಡ ಅರ್ಥ ಮಾಡ್ಕೋತಾನೆ.